ಇಲ್ಲ. ಈ ಋಷಿ ಪರಂಪರೆಯ ನಾಡಿನೊಳಗ ನಮ್ಮ ಚಾತುರ್ದೇಶದಲ್ಲಿರ್ತಕ್ಕಂಥ ಎದುರಿಗೆ ಕುಂತಿರ್ತಕ್ಕಂಥ ಶೃಂಗೇರಿ ಜಗದ್ಗುರುಗಳು ಒಳ್ಳೆಯ ಭವ್ಯತೆ ಇರ್ತಕ್ಕಂಥ ನಾಡಿನೊಳಗಿದ್ದಾರೆ. ಅಂತ ನಿಟ್ಟಿನೊಳಗೆ ನಮ್ಮ ಸಮಾಜದ ಪರಂಪರೆ ಬರಬೇಕಾಗಿದೆ. ನೀವೆಲ್ಲರೂ ಆಶ್ಚರ್ಯ ಪಡುವ ಸಂಗತಿ ಅಂತಂದ್ರೆ ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀರಲ್ಲ, ಇದು ಸಾಧನೆ. ಇದು ನಿಮ್ಮ ಮಕ್ಕಳ ಸಾಧನೆ, ನಿಮ್ಮಲ್ಲಿರ್ತಕ್ಕಂಥ ಸಾಧನೆ. ಈ ಸಾಧನೆಯನ್ನು ಹೊಂದಿಕೊಂಡು ಹೋಗುವಂತಹ ವ್ಯವಸ್ಥೆ ನಿಮ್ಮದಾದಾಗ ಮಾತ್ರ ಸದ್ಗುಣಗಳನ್ನು ಪಡೆದುಕೊಂಡು ಹೋಗುವಂತ ಸಮಾಜ ನಮ್ಮದಾಗಿದೆ. ಅಂತ ನಿಟ್ಟಿನೊಳಗೆ ನಾವು ನೀವು ಅನ್ನುವಂತ ಭೇದ ಭಾವವಿಲ್ಲದೆ ನಾವು ನೀವು ಒಂದಾಗೋಣ ಅಂತಕ್ಕಂಥ ಒಂದು ನುಡಿನ ಬದಲಿಗೆ ಈ ಕಾರ್ಯಕ್ರಮದಲ್ಲಿ ಕಲ್ಲಾಗು ಕಷ್ಟಗಳ ವಿನಿಮಯಿಸಿದೆ, ಬೆಲ್ಲ ಸಕ್ಕರೆ ಯಾಗೋ ದೀನ ದುರ್ಬಲರಿಗೆ ಎಲ್ಲರ ಒಂದಾಗೋ ಮಕ್ಕಳು ತಿನ್ನ. ನೋಡಿ, ಬೆಟ್ಟದ ಮೇಲೆ ಹೂವು ನರಿಕೆ ಬಹಳ ಅದ್ಭುತವಾಗಿ ಬೆಳೆದಿರ್ತದೆ. ಪ್ರವಾಹ, ಸಿಡಿಲು, ಗಾಳಿ ಬಿರುಗಾಳಿಗೆ ಬಂದು ಸಹಿತವಾಗಿ ನಿಂತುಕೊಂಡಿರ್ತದೆ ಎದಿಕೊಟ್ಟು. ಅಂತ ನಿಟ್ಟಿನೊಳಗೆ ಬೆಲ್ಲ ಸಕ್ಕರೆ ಯಾಕೋ ದೀನ ದುರ್ಬಲರಿಗೆ ಎಂತರು ಕುರುಡರು ದೀನ ದಲಿತರನ್ನ ಈ ಸಮಾಜವನ್ನು ನೋಡಿಕೊಂಡು ಹೋಗುವಂತಹ ವ್ಯವಸ್ಥೆಯೊಳಗೆ ಇವತ್ತಿನ ದಿವಸ ವಧುವರರ ಸಮ್ಮೇಳನದ ಕಾರ್ಯಕ್ರಮ ಇದೆ. ಈ ಸಮ್ಮೇಳನದ ಕಾರ್ಯಕ್ರಮಕ್ಕೆ ದಿವ್ಯ ವೇದಿಕೆಯೊಳಗೆ ನಮ್ಮ ನಾಡಿನಾದ್ಯಂತ ಬಂದಿರುವಂತ ವ್ಯಕ್ತಿಗಳನ್ನ ಸ್ವಾಗತವನ್ನ ಬಯಸೋಣ. ಈ ಸ್ವಾಗತವನ್ನ ಶ್ರೀ ಸುರೇಶ್ ಕೌಟೇಕರ್ ಅವರು ಅವರನ್ನ ಸ್ವಾಗತಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸುರೇಶ್ ಕೌಟೇಕರ್ ರಾಜ್ಯ ಕೇಂದ್ರ ಬಿಂದುವಾಗಿ ಕೇಂದ್ರದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಸೋಮವಂಶ ಕ್ಷತ್ರಿಯ ಸಮಾಜ ಇವತ್ತಿನ ದಿವಸ ರಾಷ್ಟ್ರೀಯ ಮಟ್ಟದಲ್ಲಿ ಉದಯವಾಗಿದೆ. ಬಹಳ ಕ್ಷತ್ರಿಯ ಸಮಾಜವನ್ನ ಕೇಂದ್ರ ಮಟ್ಟದಲ್ಲಿ ಸಂಸ್ಥಾಪನೆಗೊಂಡು ನಮ್ಮ ಧರ್ಮವನ್ನ ಮೇಲ್ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ನಮಗೆಲ್ಲರೂ 32 ರಾಜ್ಯಗಳಲ್ಲಿ ನಮ್ಮ ಸೋಮವಂಶ ಕ್ಷತ್ರಿಯ ಬೆಳಗ್ತಾ ಇದೆ. ಅಂತ ನಿಟ್ಟಿನೊಳಗ ಅಖಿಲ ಭಾರತ ಸೋಮವಂಶ ಕ್ಷತ್ರಿಯರ ವಧುವರರ ಮೇಳ ಬಹಳ ಸಂತಸ. ಈ ನಿಟ್ಟಿನೊಳಗ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬಹು ದೂರದಿಂದ ಹೆಜ್ಜೆ ಹಾಕಿ ಬಂದಿರತಕ್ಕಂಥ ಪ್ರಮೋದ್ ಜಿ ಸೋಪಾನ್ರಾವ್ ಬಾಗ್ಲಾನಿ ಅವರು ನಾಸಿಕ್, ಇವರು ನಮ್ಮ ಸಂಸ್ಥಾಪನವನ್ನು ಮಾಡಿಕೊಂಡಿರ್ತಕ್ಕಂಥವರು ಮುಖ್ಯಸ್ಥರು. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಪ್ರಮೋದ್ ಜಿ. ಥ್ಯಾಂಕ್ ಯು. ಈ ಸಮಾಜಕ್ಕೆ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನ ಶಿವಮೊಗ್ಗದ ಹಿರಿಯರು ಮತ್ತು ಕರಿ ಕೂದಲು ಹೋಗಿ ಬೆಲೆ ಕೂದಲು ಬಂದಾಗ ಜ್ಞಾನತ್ವದ ಭಾಗ್ಯವನ್ನು ಪಡೆದುಕೊಂಡಿರ್ತಕ್ಕಂಥ ಶ್ರೀ ಎನ್ ಡಿ ಗುರುನಾಥ್ ದೇವದಾಸ್ ಅಧ್ಯಕ್ಷರು ಶಿವಮೊಗ್ಗ ಅವರನ್ನ ವೇದಿಕೆಗೆ ಹೃತ್ಪೂರ್ವಕವಾದಂಥ ಆಹ್ವಾನವನ್ನ ಮಾಡಿ. ಗಂಡು ಹೆಣ್ಣು ಅಂತಕ್ಕಂಥದ್ದು ಒಂದು ಗಂಡು ಹೆಣ್ಣು ಹುಟ್ಟಿಸಿರ್ತಕ್ಕಂಥ ಒಂದು ಹಿರಿಯರಿರ್ತಕ್ಕಂಥ ಮಾತು. ನಾವು ಎಲ್ಲೆಲ್ಲ ಕಾಪಾಡಿಕೊಂಡು ಹೋದಾಗ ನಮ್ಮ ಧರ್ಮ ವ್ಯವಸ್ಥೆ ಮಾಡಿದಂಥ ಎಲ್ಲ ಪ್ರಮುಖರು ಕೂಡ
ನಿಮ್ಮೆಲ್ಲರ ಪರವಾಗಿ ದೊಡ್ಡ ಚಪ್ಪಾಳೆಯಿಂದ ಅವರು ಅಭಿನಂದಿಸಬೇಕು. ಯಾರ್ಯಾರಿಗೆ ಕನ್ನಡ ಬರಲ್ಲ ಅಂದ್ರೆ ಕೈ ಎತ್ತಿ ಅಂದ್ರೆ ಅರ್ಥ ಆಗುತ್ತೆ ಅವ್ರಿಗೆ, ಅರ್ಥ ಆಗಲ್ಲ. ಕನ್ನಡ ಬರುತ್ತೆ ಅಂದ್ರೆ ಕೈ ಎತ್ತಿ. ಪೂನಾದಿಂದ ಬಂದಿದ್ದಾರೆ, ಉತ್ತರ ಪ್ರದೇಶದಿಂದ ಬಂದಿದ್ದಾರೆ, ತೆಲಂಗಾಣದಿಂದ ಬಂದಿದ್ದಾರೆ, ಹೈದರಾಬಾದಿಂದ ಬಂದಿದ್ದಾರೆ. ಹೌದಾ? ಅವ್ರಿಗೆಲ್ಲ ಕನ್ನಡ ಬರುತ್ತಾ? ಬರಲ್ಲ. ಬರಲ್ಲ ಅಂತ ನೀವು ತಲೆ ನೋಡಿದ್ರೆ ಹೆಂಗೆ ಗೊತ್ತಾಗುತ್ತೆ? ಅರ್ಥ ಆಗಿದೆ ಅಂತ ಅರ್ಥ ಅದು ಇರಲಿ. ಆದರೆ ಅತಿ ಹೆಚ್ಚು 90%ಗಿಂತ ಜಾಸ್ತಿ ಕನ್ನಡದಿಂದ ಅರ್ಥ ಆಗ್ತಾ ಇರೋದ್ರಿಂದ ನಾನು ತುಂಬ ಸಂತೋಷದಿಂದ ಕನ್ನಡ ಅಂದರೆ ಕಸ್ತೂರಿ ಕನ್ನಡ, ಕನ್ನಡದಲ್ಲೇ ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಇವತ್ತು ವಧುವರರು ಒಂದ್ ಕಡೆ ಗಂಡು ಮಕ್ಕಳಿದ್ದಾರೆ, ಇನ್ನೊಂದ್ ಕಡೆ ಹೆಣ್ಮಕ್ಳಿದ್ದಾರೆ. ಮದುವೆ ಆಗಬೇಕು ಅಂತ ಆಸಕ್ತಿಯಿಂದ ಬಂದಿದ್ದಾರೆ. ನನ್ನ ಮಗ ನನ್ನ ಮಗಳು ಮದುವೆ ಆಗಲಿ ಅಂತ ಬಹಳ ವರ್ಷದಿಂದ ಅನೇಕರು ಹಿರಿಯರು ಕನಸು ಕಾಣ್ತಾ ಇದ್ದಾರೆ. ಆ ಕನಸು ಇವತ್ತು ಪೂಜ್ಯ ನಮ್ಮ ಜಗದ್ಗುರು ಶ್ರೀ 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 ಅಭಿನಯ ಶಂಕರ ಭಾರತೀ ಸ್ವಾಮಿಗಳು, ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಕೂಡಲಿ ಶೃಂಗೇರಿ ಮಹಾಸಂಸ್ಥಾನ ಶಾರದಾ ಪೀಠ ಇವರ ಸಮ್ಮುಖದಲ್ಲಿ ನೀವು ಬಂದಿದ್ದೀರಾ. ನೀವು ಮದುವೆ ಆಗಬೇಕು, ಅವರ ಆಶೀರ್ವಾದದಿಂದ ನಿಮ್ಮ ಜೀವನ ಸುಖವಾಗಿರಲಿ ಅಂತ ನಾವೆಲ್ಲರೂ ಕೂಡ ಅಪೇಕ್ಷೆ ಪಡ್ತೇವೆ. ಬಹಳ ವರ್ಷದಿಂದ ಕಾಯ್ತಾ ಇರ್ತೀವಿ ಮದುವೆ ಆಗಬೇಕು ಅಂತ. ಮದುವೆ ಅಂದ ತಕ್ಷಣ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ, ಜೀವನದಲ್ಲಿ ಒಮ್ಮೆ ಮಾತ್ರ ಆಗುತ್ತೆ. ವಿದೇಶದಲ್ಲಿ ಈ ಮದುವೆಗೆ ಅರ್ಥವೇ ಇಲ್ಲ. 5 ವರ್ಷ ಆಗಿತ್ತು. ಅಮೆರಿಕದಲ್ಲಿ ಗಂಡ ಹೆಂಡತಿ ಇಬ್ಬರು ಬರ್ತಾ ಇದ್ರು, ಅವ್ರ ಜೊತೆಗೆ 2 ಮಕ್ಕಳಿದ್ರು. ನಮ್ಮ ಮನೆಯವ್ರು ಹೇಳಿದ್ರು ಅವಳಿ ಜವಳಿ ಇರ್ಬೋದು ಅವರು ಅಂತ. ಗೊತ್ತಿಲ್ಲ ಅಂತ ಕೇಳೋಣ ಅಂತ ಕೇಳಿದೆ ನಾನು, ಅವಳಿ ಜವಳಿನ ಅಂತ. ಇಲ್ಲ ಅಂದ್ರು. ಮತ್ತೇನು ಅಂದ್ರೆ ಆ ಯಜಮಾನ ಹೇಳ್ತಾನೆ, ಈ ಹುಡುಗ ನನ್ನ ಮಗ, ಈ ಹುಡುಗ ನನ್ನ ಹೆಂಡತಿ ಮಗ ಅಂತ. ಅಂದ್ರೆ ಅವನ ಜೊತೆ ಬೇರೆ ಮದುವೆ ಆಗಿ ಅವನು ಡೈವರ್ಸ್ ತಗೊಂಡೇನೆ, ಅವ್ರ ಮಗ ಅದು. ಇವಳ ಜೊತೆ ಮದುವೆ ಆಗಿ ಇವಳು ಡೈವರ್ಸ್ ತಗೊಂಡೇಳೆ, ಇವ್ರ ಮಗೋದು. ಡೈವರ್ಸ್ ಆಗಿರೋರು ಇಬ್ಬರು ಒಟ್ಟಿಗೆ ಮದುವೆ ಆಗ್ಯಾರ. ಆದರೆ ನಂಗೆ ಆಶ್ಚರ್ಯ ಆಯ್ತು, ಏನಿದು ಅಂತ. ಇಲ್ಲ ಸರ್, ನಮ್ಮನ್ನು ಮಾಮೂಲಿ ಇದು, ನನ್ನ 5ನೇ ಮದುವೆ ಅಂತ ಅವಳು ಹೇಳ್ತಾಳೆ ನಂದು 7ನೇ ಮದುವೆ ಅಂತ. ನನಗೆ ಕೇಳಿದ್ರು ನಿಮ್ದು ಎಷ್ಟನೇ ಮದುವೆ ಅಂತ. ನಮ್ದು 1ನೇ ಮದುವೆ ಅಂತ. ನಾವು ಅವ್ರು ಆಶ್ಚರ್ಯ ಪಡ್ತಾರೆ. 25 ವರ್ಷದಿಂದ ಗಂಡ ಹೆಂಡತಿ, ಒಬ್ಬರೇ ಗಂಡ ಹೆಂಡತಿ ಒಟ್ಟಿಗೆ ಇದ್ದೀರಾ? ಆಶ್ಚರ್ಯ ಅವರಿಗೆ. ಭಾರತೀಯ ಸಂಸ್ಕೃತಿ ಹೆಣ್ಣು ಮಕ್ಕಳಿಂದಲೇ ಕೂಡಿದೆ. ಎಂಥದೇ ಆಗಲಿ ಗಂಡ, ಕುಂಟನೋ ಕುರುಡನೋ ಏನಾದರೂ ಕೂಡ ಜನ್ಮ ಜನ್ಮಕ್ಕೂ ಇವನೇ ನನ್ನ ಗಂಡ ಬೇಕು ಅಂತ ಹೇಳಂತ ಹೆಣ್ಮಕ್ಳು ಈ ದೇಶದಲ್ಲಿ ಪತಿವ್ರತೆ ಆಗಿ ಮುಂದುವರಿತಾ ಇದ್ದಾರೆ. ಹೆಣ್ಣಿಗೆ ನಾವು ತಾಯಿ ಅಂತ ಕರಿತೀವಿ. ಪ್ರಪಂಚದ ಯಾವುದೇ ದೇಶದಲ್ಲಿ ಹೆಣ್ಣಿಗೆ ತಾಯಿ ಅಂತ ಕರೆಯಲ್ಲ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆದು ಭೋಗದ ವಸ್ತು, ಮಕ್ಕಳು ಅಡಿಗೆ ಯಂತ್ರ. ಆದರೆ ಹೆಮ್ಮೆ ಅಂತ ಹೇಳ್ತೀನಿ, ಭಾರತ ಮಾತ್ರ ಹೆಣ್ಣನ್ನ ತಾಯಿ ಅಂತ ಕರೆಯುತ್ತೆ ದೇಶ. ಇವತ್ತೆಲ್ಲ ಬಂದಿದ್ದೀರಿ, ಉದ್ದ ಭಾಷಣ ಮಾಡೋದು ನಾನು. ಸ್ವಾಮಿಗಳ ಆಶೀರ್ವಾದ, ಅವರು ಬೇರೆ ಕಡೆ ಹೋಗ್ಬೇಕು, ನಾನು ಬೇರೆ ಕಡೆ ಹೋಗ್ಬೇಕು. ಇಷ್ಟು ಮಾತ್ರ ಹೇಳ್ತೀನಿ. ದಯವಿಟ್ಟು ಇಂಟ್ರೂ ಮಾಡ್ತಾರೆ. ಇಂಟ್ರೂ ಮಾಡಿದಾಗ ನನಗೆ ಅಮಿತಾಬ್ ಬಚ್ಚನ್ ವಯಸ್ಸಿನಲ್ಲಿದ್ದಲ್ಲ ಅಂತ ಗಂಡನೇ ಬೇಕು ಅಂತ ಹೆಣ್ಮಕ್ಳು ಹೇಳ್ಬೇಡಿ. ಗಂಡು ಮಕ್ಕಳು ಆ ಹಿಂದೆ ಹೇಮಬಾಲಲ್ಲಿ ಇದ್ರಲ್ಲ ಅಂಥದ್ದೇ ಹೆಣ್ಣು ಬೇಕು ಅಂತ ಯೋಚನೆ ಮಾಡಬೇಡಿ. ಅವ್ರು ಕೂಡ ಒಳ್ಳೆ ಗುಣ ಇದೆ, ಸ್ವಲ್ಪ ವಿದ್ಯಾವಂತ ಇದ್ದಾನೆ, ತನ್ನ ಕಾಲ ಮೇಲೆ ತಾನು ನಿಲ್ತಾನೆ, ಹೆಂಡತಿನ ಸಾಕ್ತಾನೆ, ಗಂಡ ಹೆಂಡತಿ ಹೊಂದ್ಕೊಂಡು ಹೋಗ್ತಾರೆ. ಸಂತೋಷದಿಂದ ನಮ್ಮ ಅಪ್ಪ ಅಮ್ಮ ಹೆಂಗಿದಾರೋ ಅದೇ ರೀತಿ ನಾವು ಇರ್ತೀವಿ ಅಂತ ಧೈರ್ಯದಿಂದ, ಸ್ವಾಮಿಗಳ ಆಶೀರ್ವಾದದಿಂದ ಒಪ್ಪಿಗೆ ಮಾಡಿಕೊಂಡು ಮದುವೆ ತೀರ್ಮಾನ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಆದಷ್ಟು ಬೇಗ ನಿಮ್ಗೆ 2 ಮಕ್ಕಳಾಗ್ತವೆ. ಅಲ್ಲಿಗೆ ನಿಲ್ಲಿಸ್ಬೇಡಿ.
ಕೇಳಿದೆ ನಾನು, ಗಂಡು ಮಕ್ಕಳು ಬಹಳ ಜಾಸ್ತಿ ಅರ್ಜಿ ಕೊಟ್ಬಿಟ್ಟಿದಾರಂತೆ. ಎಷ್ಟಪ್ಪ, ಎಷ್ಟು ಬಂದಿದೆ ಅರ್ಜಿ? 280 ಗಂಡು ಮಕ್ಕಳ ಅರ್ಜಿ, ಹೆಣ್ಮಕ್ಳದು 75. ಅರ್ಥ ಆಯ್ತಾ? ಹಂಗಾಗಿ ನೀವು ಕಾಯ್ತಾ ಕೂತ್ರೆ ಗಂಡು ಮಕ್ಕಳು ಮುದುಕರಾದ್ರೂ ಕೂಡ ನಿಮ್ಗೆ ಹೆಣ್ಣು ಸಿಗಲ್ಲ. ಆದ್ರೆ ಇವತ್ತು ಪವಿತ್ರವಾದ ದಿನ, ಇಡೀ ರಾಜ್ಯದಿಂದ ಎಲ್ಲ ಬಂದಿದ್ದೀರ. ಅರ್ಜಿ ನೋಡಿ, ಹೆಣ್ಮಕ್ಳು ನೋಡಿ, ಸಂತೋಷವಾಗಿ ವಿಚಾರಿಸಿ ಸಂತೃಪ್ತಿಯಿಂದ ಸ್ವಾಮಿಗಳ ಆಶೀರ್ವಾದದಿಂದ ಮದುವೆಯಾಗಿ ಈ ಸೋರ್ವಂಶ ಆರಕ್ಷಕ ಸಮಾಜದವರು, ಈ ಪ್ರಮುಖರು ಶ್ರೀಧರ ಮತ್ತು ಅವ್ರ ಸ್ನೇಹಿತರು ಮಾಡಿದಂಥ ಪ್ರಯತ್ನ, ಶ್ರೀಧರನ್ನ ಹಾಕಿದ್ರು. ನಮ್ಮ ತಂಗಿ ಇದ್ದಾಗ ಹೆಣ್ಮಗಳು 3.5 ತಿಂಗಳಿಂದ ಮನೆನೇ ಸೇರಿಲ್ಲಂತವ್ರು ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅಂತ, ನೀವು ಮದುವೆ ಆಗಬೇಕು ಅಂತ ಅವ್ರ ಮನೆ ಬಿಟ್ಟಿರ್ಬೇಕಂದ್ರೆ ಇವತ್ತು ತುಂಬ ಒಳ್ಳೆ ದಿನ ಇದೆ, ಶುಭಗಳಿಗೆ ಇದೆ. ಶುಭಮಂಗಳ ಕಲ್ಯಾಣದಲ್ಲಿ ಮಾಡ್ಕೊಂಡಿದ್ದೀರಿ. ನೀವು ವಧುವರನ್ನು ಆಯ್ಕೆ ಮಾಡಿಕೊಂಡು ರಾಮ ಸೀತೆ ರೂಪದಲ್ಲಿ ಮದುವೆಯಾಗಿ ಸಂತೋಷದಿಂದ ಲವಾಕುಶರು ಲವಾಕುಶ ರೂಪದಲ್ಲಿ ಗಂಡು ಮಕ್ಕಳು ಎದ್ದು ಸಂತೋಷವಾಗಿರ್ರಿ ಅಂತೇಳಿ ಶುಭವನ್ನು ಕೋರಿ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದೆ ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಕೆ.ಎಸ್. ಈಶ್ವರಪ್ಪನವರು ಕೃತಯುಗದೊಳಗೆ ಜೈಕಾರದ ನುಡಿಗಳನ್ನಾಡಿದಾಗ ಶರಣೆಂತನೆಯ ಅನ್ನುವಂಥ ನಿಟ್ಟಿನೊಳಗೆ ನಮ್ಮ ಸಂಪ್ರದಾಯಗಳನ್ನ ತಮ್ಮ ಸೊಗಸಾಗಿ ಹೃದಯವಂತಿಕೆ ನುಡಿಗಳನ್ನಾಡಿದ್ದಾರೆ. ಅವರಿಗೆ ಹೃದಯ ಕಮ್ಮಿ ಎಲ್ಲರ ಪಡಿಸಿಕೊಳ್ಳುವಂತ ಧನ್ಯವಾದಗಳನ್ನು ಸಲ್ಲಿಸೋಣ. ಆಗ ತಮ್ಮ ಪೂಜ್ಯನಿಯವರು ಇವತ್ತು ಆಶೀರ್ವಚನ ಇದೆ, ಅವರು ಬೆಂಗಳೂರು ಹೋಗ್ತೀನಿ ಅನ್ನುವಂಥ ನಿಟ್ಟಿನೊಳಗೆ ಅವರ ಒಂದು ಕೋರಿಕೆಯ ಮೂಲಕ ಈಗ ಆಶೀರ್ವಚನ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಸೋಮವಂಶ ಆರ್ಯಕ್ಷತ್ರಿಯ ಸಮಾಜದ ಪ್ರಪ್ರಥಮ ರಾಷ್ಟ್ರೀಯ ಮಟ್ಟದ ವಧುವರರ ಸಮಾವೇಶ ಕರ್ನಾಟಕದ ಸಾಂಸ್ಕೃತಿಕ ನಗರವಾದಂತಹ ಶಿವಮೊಗ್ಗದಲ್ಲಿ ಈ ರೀತಿ ಆಯೋಜನೆ ಆಗ್ತಾ ಇರುವಂಥದ್ದು ಬಹಳ ಸಂತೋಷದ ವಿಷಯ. ಈ ಆಯೋಜನೆ ಅಂತ ಏನು ಶಬ್ದ ಇದೆ ಅದು ಏನು ಅಂತ ಒಂದು ಸ್ವಲ್ಪ ನೋಡಬೇಕು. ಯೋಜನೆ ಅನ್ನೋದು ಯೋಚನೆ ಬೇರೆ, ಯೋಜನೆ ಬೇರೆ. ಯೋಜನೆ ಅಂದರೆ ಏನಪ್ಪ ಅಂದರೆ ಯೋಗವನ್ನು ಉಂಟು ಮಾಡುವುದು ಅಂತ ಅರ್ಥ. ಯೋಗ ಅಂದ್ರೇನು? ಯೋಗ ಅಂದರೆ ಹೊಂದಾಣಿಕೆ. ಯಾವ ಹೊಂದಾಣಿಕೆ? ಈಗ ನಮಗೂ ಪ್ರಕೃತಿಗೂ ಹೊಂದಾಣಿಕೆ. ಪ್ರಕೃತಿ ಒಂದು ರೀತಿ ಇರ್ತದೆ, ನಾವು ಒಂದು ರೀತಿ ಇರ್ತೀವಿ. ಅದಕ್ಕೆ ಹೊಂದಾಣಿಕೆ ಆಯಿತು ಅಂದರೆ ಅದಕ್ಕೆ ಯೋಗ ಅಂತ. ಅಂದರೆ ಪ್ರಕೃತಿಸ್ಥನಾಗುವುದು, ಪ್ರಕೃತಿಯ ಜೊತೆಗೆ ಈ ಸೃಷ್ಟಿಯ ಜೊತೆಗೆ ನಾವು ಒಂದಾಗುವ ಪ್ರಕ್ರಿಯೆ ಯೋಗ ಅಂತ ಆಗುತ್ತೆ. ಯೋಗ ಅಂದರೆ ಆಸನ ಅಲ್ಲ, ವ್ಯಾಯಾಮ ಮಾಡ್ತಲ್ಲ, ಅದು ಯೋಗ ಅಲ್ಲ. ಒಂದಾಗುವುದಕ್ಕೆ ಯೋಗ ಅಂತ. ಹಾಗೆ ಆ ಒಂದಾಗುವಿಕೆಗೆ ಆಯೋಜನೆ ಅನ್ನುವಂಥ ಉಪಸರ್ಗ ಸೇರಿಸಿ ಇನ್ನೂ ಚೆನ್ನಾಗಿ ಆಯೋಜನೆ, ಚೆನ್ನಾಗಿ ಹೊಂದಾಣಿಕೆ ಉಂಟು ಮಾಡುವುದಕ್ಕೆ ಆಯೋಜನೆ ಅಂತ ಹೆಸರು. ಈ ಯೋಗವನ್ನು ಅಂದರೆ ಆಯೋಜನೆಯನ್ನು ಮಾಡಬೇಕಾದ್ರೆ ಅನೇಕ ತೊಡಕುಗಳು ಬರ್ತವೆ. ಉದಾಹರಣೆಗೆ ಒಂದು ವೆಹಿಕಲ್ ತೊಗೊಂಡಿರ್ತೀವಿ, ವೆಹಿಕಲ್ ಓಡಿಸುವಾಗ ಆ ಇಂಜಿನಿನ ಘರ್ಷಣೆ ಆಗ್ತಿರ್ತದೆ. ಆ ಘರ್ಷಣೆ ಆಗದೇ ಇದ್ದ ಹಾಗೆ ಅದರೊಳಗೆ ಇಂಜಿನ್ ಆಯಿಲ್ ಹಾಕ್ತಾರೆ, ಲುಬ್ರಿಕೇಶನ್ ಆಯಿಲ್. ಆ ಲುಬ್ರಿಕೇಶನ್ ಆಯಿಲ್ ಹಾಕೋದ್ರಿಂದ ಏನಾಗ್ತದೆ? ಅದು ಇಂಜಿನ್ ಸ್ಮೂತ್ ಆಗ್ರಂಗೆ ಆಗ್ತದೆ. ಅದಕ್ಕೆ ಆಯುರ್ವೇದದಲ್ಲಿ ಸ್ನೇಹನ ಅಂತಾರೆ. ಸ್ನೇಹನ ಅಂದರೆ ಸಹಜವಾಗಿ ಹೊಂದಿಕೊಳ್ಳೋದು ಅಂತ. ಸ್ನೇಹನ ಚಿಕಿತ್ಸೆ ಅಂತ ಮಾಡ್ತಾರೆ. ಶರೀರದ ರುಷ್ಟತೆಯನ್ನು ಹೋಗಲಾಡಿಸಿ ಶರೀರ ಸ್ವಸ್ಥವಾಗಬೇಕು ಅಂತಂದ್ರೆ ಅದಕ್ಕೆ ಸ್ನೇಹನ ಚಿಕಿತ್ಸೆ ಅಂತ ಮಾಡ್ತಾರೆ. ಹಾಗೆ ಇಂಜಿನ್ಗೆ ಸ್ನೇಹನ ಚಿಕಿತ್ಸೆ ಅಂದರೆ ಏನಪ್ಪ ಅಂದರೆ ಇಂಜಿನ್ ಆಯಿಲ್ ಹಾಕೋದು. ಹಾಗೆ ಯಾವುದೇ ಒಂದು ಆಯೋಜನೆ ಆಗಬೇಕು ಅಂತಂದರೆ ಆ ಆಯೋಜಕರ ಎಲ್ಲರಲ್ಲಿಯೂ ಕೂಡ ಒಂದು ಲುಬ್ರಿಕೇಶನ್ ಉಂಟಾಗಬೇಕು, ಸ್ನೇಹನ ಉಂಟಾಗಬೇಕು, ಹೊಂದಾಣಿಕೆ ಉಂಟಾಗಬೇಕು. ಆ ಹೊಂದಾಣಿಕೆ ಎಷ್ಟು ಮಟ್ಟಿಗಿದೆ
ಬಂದಿದೆ, ಸ್ನೇಹನ ಎಷ್ಟು ಉಂಟಾಗಿದೆ ಅನ್ನೋದರ ಆಧಾರದ ಮೇಲೆ ಆ ಕಾರ್ಯಕ್ರಮದ ಆಯೋಜನೆ ಎಷ್ಟು ಸರಳವಾಗಿ ಸುಸೂತ್ರವಾಗಿ ಆಗ್ತದೆ ಅನ್ನೋದು निर्धार ಆಗ್ತದೆ. आपल्यासाठी मी मराठीत पण बोलेल. मराठी बोलणारे खूप लोक आहेत नाही तर मी मराठीत पण बोलेन. मी आतापर्यंत काय म्हटलं म्हणजे जे काही कार्यक्रम आम्ही करतो ते कार्यक्रम करण्यासाठी आम्ही आयोजन ह्या शब्दाचा वापर करतो. आयोजन, योजन म्हणजे योग. ते योग घडणे हे आयोजनाचा उद्देश असतो. त्याच्यासाठी जेवढं स्नेह आयोजकांमध्ये आहे त्याप्रमाणे त्या कार्यक्रमाचा यशस्वी होणे अयशस्वी होणे हे ठरतं. ಹೀಗೆ ಇವತ್ತಿನ ಈ ಕಾರ್ಯಕ್ರಮದ ಆಯೋಜನೆ ನಾವು ನೋಡಿದ್ದೇ ಆದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇರೋದ್ರಿಂದ ಅನೇಕ ರೀತಿಯ ಗೊಂದಲಗಳು ಉಂಟಾಗ್ತವೆ. ಆದರೂ ಕೂಡ ಮೊಟ್ಟ ಮೊದಲ ಬಾರಿಗೆ ಆಯೋಜನೆ ಇಷ್ಟು ಯಶಸ್ವಿಯಾಗಿ ಇಷ್ಟು ಸುಸೂತ್ರವಾಗಿ ನಡೆಯುತ್ತಾ ಇರುವಂಥದ್ದು ಆಯೋಜಕರನ್ನು ಅಭಿನಂದಿಸಬೇಕಾದಂಥ ವಿಷಯ. ಆಯೋಜಕರು ಬಹಳ ಶ್ರಮ ಪಟ್ಟಿರುವಂಥದ್ದು ಇದರಲ್ಲಿ ಗೊತ್ತಾಗ್ತದೆ. ಆದರೆ ಇದು ಇನ್ನೂ ಎಫಿಷಿಯೆಂಟು, ಇನ್ನು ಜಾಸ್ತಿ ಎಫಿಷಿಯೆಂಟ್ ಆಗಬೇಕಂದ್ರೆ ಇದರಲ್ಲಿ ಇನ್ನೂ ಒಂದಿಷ್ಟು ಸ್ನೇಹ ಉಂಟಾಗಬೇಕಾಗ್ತದೆ, ಸ್ಮೂತ್ನೆಸ್ ಆಗಬೇಕಾಗ್ತದೆ. ಅದರಲ್ಲಿ ಒಂದಿಷ್ಟು ಕಾರ್ಯಪದ್ಧತಿಗಳನ್ನು ಹಾಕೋಬೇಕಾಗ್ತದೆ. ಹಿಂಗೆ ಮಾಡಬೇಕು, ಹಿಂಗೆ ಮಾಡಬಾರ್ದು ಅಂತೇಳಿ. ಇದಕ್ಕೆ ಕಾರ್ಪೊರೇಟ್ ಭಾಷೆಯಲ್ಲಿ SOP ಅಂತಾರೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಈ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ತಯಾರು ಮಾಡಿಕೊಳ್ಳುವಾಗ ಸಾಮಾಜಿಕ ಶಿಷ್ಟಾಚಾರಗಳು ಯಾವುದು, ಧಾರ್ಮಿಕ ಸಂಪ್ರದಾಯಗಳು ಯಾವುದು ಇತ್ಯಾದಿ ಅದರಲ್ಲಿ ವಿಭಾಗಗಳನ್ನು ಮಾಡ್ಕೋಬೇಕಾಗ್ತದೆ. ಉದಾಹರಣೆಗೆ ಈ ಸಾಮಾಜಿಕ ಶಿಷ್ಟಾಚಾರ, ಧಾರ್ಮಿಕ ಸಂಪ್ರದಾಯ ವ್ಯತ್ಯಾಸ ಹೇಳಬೇಕು ಅಂದರೆ, ಈಗ ಯಾವುದೇ ಒಬ್ಬ ಸನ್ಯಾಸಿ ಬಂದರೆ ಅವರಿಗೆ ಪೂರ್ಣಕುಂಭ ಸ್ವಾಗತ ಮಾಡಬೇಕು, ಕಾಲಿಗೆ ಪಾದಕ್ಕೆ ನೀರು ಹಾಕಿ ಒಳಗೆ ಕರ್ಕೊಂಡ್ಬರ್ಬೇಕು. ಬಂದು ಕೂತ್ಕೊಂಡ ತಕ್ಷಣ ಕೈಯಲ್ಲಿ ಫಲ ಹಿಡ್ಕೊಂಡು ಸ್ತೋತ್ರ ಹೇಳಿ ಇಟ್ಟು ನಮಸ್ಕಾರ ಮಾಡಬೇಕು. ಇದು ಧಾರ್ಮಿಕ ಸಂಪ್ರದಾಯ. ಇದನ್ನು ಇವತ್ತಿಲ್ಲಿ ಮಾಡಿದ್ವಿ. ನಂತರದಲ್ಲಿ ಮತ್ತೆ ಸಾಮಾಜಿಕ ಶಿಷ್ಟಾಚಾರದ ಅಂಗವಾಗಿ ಮತ್ತೆ ಗೌರವ ಸಮರ್ಪಣೆ ಅಂತ ಬಂದು ಅದು ಸಾಮಾಜಿಕ ಶಿಷ್ಟಾಚಾರ. ಈಗ ಆಗಲೇ ಧಾರ್ಮಿಕ ಸಂಪ್ರದಾಯ ಆಚರಣೆ ಆಗಿದೆ. ಆದ್ದರಿಂದ ಮತ್ತೆ ಸಾಮಾಜಿಕ ಶಿಷ್ಟಾಚಾರ ಬೇಡ ಅಂತ ನಾವು ಹೇಳಿದ್ವಿ. ಸ್ವಾಮಿಗಳು ಯಾಕಪ್ಪ ಗೌರವ ಸಮರ್ಪಣೆ ಬೇಡ ಅಂದರು ಅಂತ ನೀವು ಅನುಕೂಲ ಆಗಿದೆ. ಇದು ಅದಕ್ಕೆ ಕಾರಣ. ಹೀಗೆ ಸಮಾಜದಲ್ಲಿ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬನೆ ಪಡೆದುಕೊಳ್ಳೋದು, ಬಲಿಷ್ಠರಾಗುವುದು ಎಷ್ಟು ಮುಖ್ಯವೋ ನಮ್ಮ ಧಾರ್ಮಿಕ ಸಂಪ್ರದಾಯಗಳನ್ನು ಉಳಿಸಿಕೊಂಡು ಬರುವುದು ಕೂಡ ಅಷ್ಟೇ ಮುಖ್ಯವಾಗ್ತದೆ. ಆ ರೀತಿಯಲ್ಲಿ ಒಂದು SOP ಈ ರೀತಿ ಮಾಡಬೇಕು, ಆಚಾರ ಪದ್ಧತಿ. ಈ ಯಾವುದೇ ಒಂದು ಸಂಘಟನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೊಂದು ಆಚಾರ ಪದ್ಧತಿ ಅಂತ ಆಗ್ತದೆ. ಅಂಥ ಒಂದು ಆಚಾರ ಪದ್ಧತಿಯನ್ನು ನಾವು ನಿರ್ಮಾಣ ಮಾಡ್ಕೋಬೇಕಾಗ್ತದೆ. ಅದರ ನಂತರ ಆ ಆಚಾರ ಪದ್ಧತಿಯ ಅನುಷ್ಠಾನ ಎಲ್ಲ ಕಡೆ ಆಗ್ತಾ ಇದೆ ಅಂತ ನೋಡಬೇಕಾಗ್ತದೆ. ಅದು ಆಗಬೇಕು ಅಂದರೆ ಸತತವಾಗಿ ಕಾರ್ಯಕ್ರಮಗಳು ಆಗ್ತಾ ಇರಬೇಕಾಗ್ತದೆ. ನಿರಂತರ ಕಾರ್ಯಕ್ರಮಗಳು ಆಗ್ತಾ ಇದ್ದಾಗ ಈ ಯೋಗಶಾಸ್ತ್ರದಲ್ಲಿ ಪತಂಜಲಿ ಹೇಳ್ತಾನೆ, ಅಭ್ಯಾಸದಿಂದ ಎಲ್ಲವೂ ಸರಳವಾಗ್ತದೆ ಅಂತ. ಈಗ ಯಾವುದೋ ಒಂದು ಆಧ್ಯಾತ್ಮಿಕ ಸ್ಥಿತಿಯನ್ನು ಪಡಿಬೇಕು ಅಂದರೆ ಹೆಂಗೆ ಸಾಧ್ಯ ಆಗ್ತದೆ? ಈಗ ನೀವು ಹೇಳ್ತಾ ಇದ್ದರೆ ಇಂಥ ಆಸನದಲ್ಲಿ ಕೂತ್ಕೋಬೇಕು, ಇಂಥ ಪ್ರಾಣಾಯಾಮ ಮಾಡಬೇಕು, ಇಂಥ ದಿಕ್ಕಿನಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು, ಅದು ಮಾಡಿದ್ವಿ, ಅದು ನಮ್ಗೆ ಅನುಭವ ಆಗ್ತಾ ಇಲ್ಲ ಅಂತ ಹೇಳಿದಾಗ ಪತಂಜಲಿ ಏನು ಹೇಳ್ತಾನೆ, ಅದನ್ನು ಅಭ್ಯಾಸ ಮಾಡ್ತಾ ಹೋದರೆ ಒಂದು ದಿವಸ ಅಲ್ಲಿ ಅನುಭೂತಿ ಆಗ್ತದೆ. ಹಾಗೆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಚಾರ ಪದ್ಧತಿಯ ಮೂಲಕ ಮಾಡ್ತಾ 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 ಆ ಕಾರ್ಯಕ್ರಮ ಮಾಡುವ ಪದ್ಧತಿಯಲ್ಲಿ ಉನ್ನತೀಕರಣ ಉಂಟಾಗ್ತದೆ. ಆಗ ಆ ಕಾರ್ಯಕ್ರಮ ಇನ್ನಷ್ಟು ಸುಸೂತ್ರವಾಗಿ ನಮಗೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶವನ್ನು ಇಲ್ಲಿ ನಾವು ನೋಡಿದ್ದೇ ಆದರೆ ಸಮಾಜದಲ್ಲಿ ಎದುರಿಸ್ತಾ ಇರುವಂಥ ಒಂದು ಸಮಸ್ಯೆ ನಿವಾರಣೆ. ಏನು ಅಂದರೆ ವಿವಾಹ ಬೇಗ ಆಗ್ತಾ ಇಲ್ಲ ಅನ್ನೋಂಥದ್ದು. ಇದರ ನಿಟ್ಟಿನಲ್ಲಿ ಒಂದು श्लोक मेलगे ಹೇಳ್ತೀನಿ. मी एक श्लोक सांगतो, आपण सगळे माझ्या मागे मागे म्हणा. जीवने यावदा दानं जीवने यावदा गावं स्यात् प्रदानं ततोऽधिकम् इत्येषा प्रार्थना अस्माकं भगवन् परिपूर्यताम्. या श्लोकाचे अर्थ असा आहे की जीवने यावदा दानं, आम्ही आपल्या जीवनामध्ये जेवढं प्राप्त करतो
ಸ್ಯಾತ್ ಪ್ರಧಾನಂ ತಥೋಧಿಕಂ. ಪ್ರಧಾನ ಅಂಶ ಜಾಸ್ತ ಹೋ. ಜೀವನದಲ್ಲಿ ನಾವು ಏನನ್ನ ಪಡೆಯುತ್ತೀವೋ ಅದಕ್ಕಿಂತ ಹೆಚ್ಚಿನದ್ದನ್ನು ನಾವು ಕೊಡುವಂತಾಗಲಿ. ಉದಾಹರಣೆಗೆ ಇಲ್ಲಿ ಬಾಳೆಹಣ್ಣು ಇಟ್ಟಿದ್ದಾರೆ, ಅರ್ಧ ಡಜನ್ ಬಾಳೆಹಣ್ಣು ನಮಗೆ ಕೊಟ್ಟರು, ನಾವು 1 ಡಜನ್ ಬಾಳೆಹಣ್ಣು ಕೊಡಬೇಕು. ಅದೇನು ಸಾಧ್ಯ? ಗಣಿತದ ಪ್ರಕಾರ ನೋಡಿದ್ರೆ ಸಾಧ್ಯ ಇಲ್ಲ. आता कोणीतरी येऊन इथे केले ठेवले, 6 केले ठेवले, नाहीतर 1 डझन ठेवले, तर आम्ही 1 डझन स्वीकार केलेला आहे, तर 2 डझन द्यायला पाहिजे. ते कसं शक्य आहे? ते शक्य आहे. आता शेतकऱ्या काय त्यांच्याकडे अर्धा किलो बीज असतात, ते फसल किती काढतात? ರೈತನ ಬಳಿ ಅರ್ಧ ಕೆಜಿ ಬೀಜ ಇರ್ತದೆ. ಆ ಅರ್ಧ ಕೆಜಿ ಬೀಜದಿಂದ ಆ ರೈತ ಎಷ್ಟು ಬೆಳೆಯನ್ನು ತೆಗಿತಾನೆ? ಆತನ ಕೈಯಲ್ಲಿ ಸಿಕ್ಕಿದ್ದನ್ನು ಆತ ಉತ್ತಮಗೊಳಿಸ್ತಾನೆ ಮತ್ತು ಜಾಸ್ತಿ ಮಾಡ್ತಾನೆ. ಒಬ್ಬ ಸಂಗೀತ ಶಿಕ್ಷಕ 4 ರಾಗ ಕಲಿತಾನೆ, ಅದನ್ನು ಅಭ್ಯಾಸ ಮಾಡಿ ಇನ್ನೊಂದು 10 ಜನ ಮಕ್ಕಳಿಗೆ ಕಲಿಸ್ಕೊಡ್ತಾನೆ. ಹೀಗೆ ಎಲ್ಲ ರೀತಿಯೂ ಕೂಡ ಜೀವನದಲ್ಲಿ ನಾವು ಏನನ್ನು ಪಡಿತೀವೋ ಅದಕ್ಕಿಂತ ಹೆಚ್ಚಿನದನ್ನು ಕೊಡಬೇಕು. ಇದಕ್ಕೆ ಯಜ್ಞ ಅಂತ ಹೆಸರು. आम्ही ज्या प्राप्त केलेला आहे त्याच्यापेक्षा जास्त देणं ह्यालाच यज्ञ म्हणतात. यज्ञ कसा आहे? देवयज्ञ, पितृयज्ञ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ. ಈ 5 ಯಜ್ಞಗಳು. ಈ ಯಜ್ಞಗಳಲ್ಲಿ 4ನ್ನು ಬಿಟ್ಟುಬಿಡೋಣ, ಇವತ್ತು ಬೇಡ, ಚರ್ಚೆ ಸಮಯ ಕಡಿಮೆ ಇದೆ. ಒಂದು ಯಜ್ಞ ಯಾವುದು? ಪಿತೃಯಜ್ಞ. ಏಕಸ್ ಯಜ್ಞಬದ್ಧನ आज आम्ही बोलू. ಪಿತೃಯಜ್ಞ ಅಂದ್ರೆ ಏನಪ್ಪ ಅಂತಂದ್ರೆ, ನಮಗೆ ಏನು ಶರೀರ ಪ್ರಾಪ್ತವಾಗಿದೆಯೋ ಅದಕ್ಕಿಂತ ಹೆಚ್ಚಿನ शरीराला ನಾವು ಉಂಟು ಮಾಡಬೇಕು. आम्हाला 1 शरीर प्राप्त झालेला आहे ना, आम्ही 2 शरीर कमीत कमी उत्पन्न करायला पाहिजे. म्हणजे संतान. उपनिषदमध्ये सांगितलेलं आहे, प्रजातंतुं मा ವ್ಯವಚ್ಛೇತ್ಸಿಹಿ. ಏನು ಹೇಳಿದ್ರು ಉಪನಿಷತ್ತು? ಪ್ರಜಾತಂತುವನ್ನು ತುಂಡು ಮಾಡಬೇಡ, ಮಧ್ಯದಲ್ಲಿ ಕಟ್ ಮಾಡಬೇಡ. ಹಾಗಾಗಿ ನಮಗೆ 1 ಶರೀರ ಸಿಕ್ಕಿದೆ, ಕನಿಷ್ಠ ಪಕ್ಷ 2 ಶರೀರವನ್ನಾದರೂ ಅಂದರೆ 2 ಮಕ್ಕಳನ್ನಾದರೂ ನಾವು ಪಡಿಬೇಕು. ಅದೇ ರೀತಿ ತಾಯಿ ಕೂಡ, ತಾಯಿ ತಂದೆ ಇಬ್ಬರು 2 ಶರೀರಗಳಾಯಿತು. ಆ 2 शरीरामध्ये कनिष्ठ पक्ष 4 मಕ್ಕಳಾದರೂ ಆಗಬೇಕು. कमीत कमी 4 मुलं तरी व्हायला पाहिजे. नवरा बायको दोघं आहेत ना, दोघं असल्यामुळे जीवने यावदादानं स्यात् प्रधानं ततोधिकं. ಏನು ಸ್ವಾಮಿಗಳೇ 4 ಜನ ಮಕ್ಕಳು ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದೀರಾ? ಸರ್ಕಾರ ಇತ್ಯಾದಿಗಳು ನೋಡಿದರೆ ಏನಂತಾರೆ, ಜನಸಂಖ್ಯಾ ನಿಯಂತ್ರಣ ಮಾಡಬೇಕು ಅಂತೇಳಿ ಕಾನೂನುಗಳನ್ನು ತಂದರು. ಆದರೆ ಆ ಕಾನೂನುಗಳ ಪರಿಣಾಮ ಇವತ್ತು ಏನಾಗಿದೆ ನೋಡಿ. जनसंख्या नियंत्रणासाठी, पॉप्युलेशन कंट्रोलसाठी जे काय कानून आले ते कशासाठी आले? ते नेस्ले सारखे विदेशी कंपनी त्यांचे प्रोडक्ट सेल वाढवण्यासाठी हे सगळे आणले. ನೆಸ್ಲೆ ಈ ಥರದ್ದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಅನೇಕ ಸಂಸ್ಥೆಗಳಿಗೆ ಫಂಡ್ಸ್ ಕೊಟ್ಬಿಟ್ಟು ರಿಸರ್ಚ್ ಮಾಡಿಸ್ತಾರೆ. ರಿಸರ್ಚ್ ಮಾಡಿಸಿ ಮಕ್ಕಳನ್ನು ಕಡಿಮೆ ಮಾಡೋದು ಹೇಗೆ, ಸಂತಾನವನ್ನು ಚಿಕಿತ್ಸೆ ಮಾಡೋದು ಹೇಗೆ, ಅವರ ಪ್ರಾಡಕ್ಟ್ ಸೇಲ್ ಜಾಸ್ತಿ ಆಗಬೇಕಲ್ಲ, ಆ ಪ್ರಾಡಕ್ಟ್ ಸೇಲ್ ಜಾಸ್ತಿ ಆಗಲಿಕ್ಕೋಸ್ಕರ ಅವರು ಒಂದಿಷ್ಟು ರಿಸರ್ಚ್ ಮಾಡಿಸಿ ಆ ರಿಸರ್ಚಿನ ಫಲಿತಾಂಶಗಳನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡಿ ಆ ಸರ್ಕಾರಗಳು ಆ ಕಾನೂನುಗಳನ್ನು ತರುವಂತೆ ಮಾಡಿ, ಹೀಗೆ ಇದರ ಹಿಂದೆ ದೊಡ್ಡ ವ್ಯಾಪಾರ ತಂತ್ರ ಇದೆ. ಆ ವ್ಯಾಪಾರ ತಂತ್ರದ ವಿಷವರ್ತನದಲ್ಲಿ ಸಿಕ್ಕಾಕ್ಕೊಂಡು ಅನೇಕ ಕಾನೂನುಗಳು ಬಂದವು. ಆ ಕಾನೂನುಗಳನ್ನು, ಆ ಅಭಿಪ್ರಾಯಗಳನ್ನು ನಂಬಿಕೊಂಡು 2 ಚಂದ 1 ಒಳ್ಳೆಯದು ಅಂತೇಳಿ ಅಂದ್ಕೊಂಡು ಒಂದೇ ಮಕ್ಕಳನ್ನು ಮಾಡ್ಕೊಳ್ಳೋಕೆ ನಾವು ಶುರು ಮಾಡಿದ್ವಿ. 1 ಸಂತಾನಕ್ಕೆ ಬಂದ್ವಿ ನಾವು. ಆ 1 ಸಂತಾನದ ಪರಿಣಾಮ ಏನಾಗ್ತಾ ಇದೆ? ಇವತ್ತು ಹಿಂದೂ ಪಾಪ್ಯುಲೇಷನ್ ग्रोथ 2.1 ಇದೆ. आजचं हिंदू ग्रोथ रेट काय आहे? पॉप्युलेशन ग्रोथ रेट 2.1 आहे. 2.1 असलं तर 40 ವರ್ಷಾमध्ये ಹಿಂದೂ राहणार नाही. ಇದೇ ರೀತಿ ಮುಂದುವರೆದಿದ್ದೇ ಆದರೆ 2.1 ಗ್ರೋತ್ ರೇಟ್ ಮುಂದುವರೆದಿದ್ದೇ ಆದರೆ ಇನ್ನೊಂದು 30-40 ವರ್ಷದಲ್ಲಿ ಹಿಂದೂಗಳ ಸಂಖ್ಯೆ ಇಲ್ಲ. ಹಾಗಾಗಿ ಈ ಜನಸಂಖ್ಯಾ ನಿಯಂತ್ರಣ ಕಾನೂನು ಅದು ಇದು ಎಲ್ಲನೂ ಕಿತ್ತು ಬುಟ್ಟಿಗೆ ಹಾಕಿ 4 ಜನ ಮಕ್ಕಳನ್ನು ಮಾಡ್ಕೊಳ್ಳುವಂಥದ್ದು ನಾವು ಫಸ್ಟ್ ಕಲಿಬೇಕು. ಅಯ್ಯೋ 4 ಜನ ಮಕ್ಕಳು ಮಾಡ್ಕೊಂಡ್ರೆ ಸ್ಕೂಲ್ ಎಜುಕೇಷನ್ ಹೆಂಗೆ? ಈಗ ಫ್ರೀ ಎಜುಕೇಷನಲ್ಲಿ ಏನು ಸಮಸ್ಯೆ ಇದೆ? ಕೇವಲ ಪ್ರೈವೇಟ್ ಸ್ಕೂಲ್ ಫೀಸ್ ಭಯಪಟ್ಟು ಮಕ್ಕಳನ್ನು ಮಾಡ್ಕೊಳ್ಳದೆ ಹೋದರೆ ಸಮಾಜದ ಸ್ಥಿತಿ ಏನಾಗ್ತದೆ? ಹಾಗಾಗಿ ಆ ಸ್ಕೂಲಿಗೆ ಪರ್ಯಾಯವಾಗಿ ನಾವು ಏನಾದರೂ ಮಾಡ್ಕೋಬೇಕಾಗ್ತದೆ.
ಸ್ಕೂಲ್ ಫೀಸಿಗೆ ಪರ್ಯಾಯವಾಗಿ ನಾವು ಬೇರೆ ಏನಾದರೂ ಮಾಡ್ಕೋಬೇಕು, ಫ್ರೀ ಎಜುಕೇಷನ್ ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ, ಅಥವಾ ಅಲ್ಟರ್ನೇಟ್ ಎಜುಕೇಷನ್ ಸಿಸ್ಟಮ್ ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ. ಹೀಗೆ ಏನಾದರೂ ಎಜುಕೇಷನ್ನ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕೇ ಹೊರತು ಆ ಖರ್ಚಿಗೆ ಹೆದರಿ ಮಕ್ಕಳನ್ನು ಕಡಿಮೆ ಮಾಡ್ಕೋಬಾರ್ದು. ಅದರಿಂದಾಗಿ ಅನೇಕ ಸಮಸ್ಯೆಗಳು, ಬರೀ ಸಮಾಜಕ್ಕೆ ಮಾತ್ರ ಅಲ್ಲ, ರಾಷ್ಟ್ರಕ್ಕೆ ಸಮಸ್ಯೆಗಳು ಉಂಟಾಗ್ತವೆ, ಜಗತ್ತಿಗೆ ಸಮಸ್ಯೆಗಳು ಉಂಟಾಗ್ತವೆ. ಹೀಗೆ ನಮ್ಮ ಸಮಸ್ಯೆಗೆ ಮೂಲ ಕಾರಣ ಎಲ್ಲಿದೆ ಅನ್ನೋದನ್ನು ನಾವು ವಿಚಾರ ಮಾಡಿದ್ದೇ ಆದರೆ, ಈಗಾಗಲೇ ಹೇಳಿದೆ, ಯೋಗಶಾಸ್ತ್ರದ ಬಗ್ಗೆ ಹೇಳಿದೆ. ಯೋಗಶಾಸ್ತ್ರದಲ್ಲಿ ಪತಂಜಲಿ 4 ದಾರಿಯನ್ನು ಹೇಳ್ಕೊಡ್ತಾನೆ. ಏನು? ಹೇಯ, ಹೇಯ ಹೇತು, ಹಾನ, ಹಾನೋಪಾಯ ಅಂತ. ಹೇಯ ಅಂದ್ರೆ ಏನು? ಯೋಗದಲ್ಲಿ ದುಃಖ ಹೇಯ, ದುಃಖ ಅನ್ನುವಂಥದ್ದು ನಮಗೆ ಬೇಡ. ಅದರಿಂದ ಯೋಗಶಾಸ್ತ್ರದ ಪ್ರಕಾರ ದುಃಖ ಹೇಯ. ಆ ಹೇಯ ಹೇತು ಏನು? ಅದಕ್ಕೆ ಕಾರಣ ಏನು? ಅಜ್ಞಾನ. ಅಜ್ಞಾನ, ಪ್ರಕೃತಿ ಗುಣ ಇತ್ಯಾದಿ. ಹಾನ, ಹಾನ ಅಂದ್ರೇನು? ಆದರ್ಶ ಸ್ಥಿತಿ. ಆದರ್ಶ ಸ್ಥಿತಿ ಯಾವುದು? ಆನಂದ. ಆ ಆನಂದ ಸ್ಥಿತಿಗೆ ಹೋಗೋದು ಹೇಗೆ? ಹಾನೋಪಾಯ ಹೇಗೆ? ಅದಕ್ಕೆ ಮಾರ್ಗಗಳನ್ನು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇತ್ಯಾದಿಗಳನ್ನು ಹೇಳ್ತಾನೆ. ಹಾಗೆ ಇವತ್ತಿನ ನಮ್ಮ ಸಮಸ್ಯೆ ಏನು? ಹೇಗೆ ಏನು? ವಿವಾಹಗಳಾಗ್ತಾ ಇಲ್ಲ, ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಇತ್ಯಾದಿ ಅನೇಕ ಹೇಯಗಳು ನಮಗಿದೆ. ಆ ಹೇಯ ಹೇತು ಏನು? ಅದಕ್ಕೆ ಕಾರಣ ಏನು? ಆ ಹೇತುವನ್ನು ಹಿಡ್ಕೊಂಡ ಮೇಲೆ ಹಾಗೆ ಆದರ್ಶ ಸ್ಥಿತಿ ಏನು? ಆದರ್ಶ ಸಮಾಜ ಸ್ಥಿತಿ ಏನು? ಅದನ್ನು ನಾವು ಹೆಂಗೆ ಸಾಧಿಸ್ಲಿಕ್ಕೆ ಸಾಧ್ಯ? ಅದಕ್ಕೆ ದಾರಿಗಳೇನು? ಇದನ್ನು ಕಂಡುಕೋಬೇಕಾಗ್ತದೆ. ಈ ರೀತಿಯಾಗಿ ಸಿಸ್ಟಮ್ಯಾಟಿಕ್ ಆಗಿ ವಿಚಾರವನ್ನು ಮಾಡುವಂಥ ಒಂದಿಷ್ಟು ಕೆಲಸಗಳು ಆಗಬೇಕು. ತನ್ನ ಮೂಲಕ ಸಮಾಜದ ಹಿತ ಉಂಟಾಗಬೇಕು. ಆ ಹಿತ ಉಂಟಾಗುವಲ್ಲಿ ಕೂಡಲಿ ಶೃಂಗೇರಿ ಮಹಾಸಂಸ್ಥಾನವು ನಿಮ್ಮ ಜೊತೆಗೆ ಯಾವತ್ತಿಗೂ ಕೂಡ ಇರುತ್ತದೆ ಮಾರ್ಗದರ್ಶಕವಾಗಿ ಅಂಥೇಳಿ ಶಾರದಾಂಬ ಅನುಗ್ರಹದಿಂದ ನಿಮ್ಮೆಲ್ಲರ ಇಷ್ಟಾರ್ಥಗಳು ಈಡೇರಲಿ ಅಂತ ಆಶೀರ್ವಾದವನ್ನು ಮಾಡಿ ನಮ್ಮ ಮಾತನ್ನು ನಿಲ್ಲಿಸ್ತಾ ಇದ್ದೀವಿ. ನಾರಾಯಣ ನಾರಾಯಣ ನಾರಾಯಣ. ಶೃಂಗೇರಿ ಜಗದ್ಗುರುಗಳ ವಾಣಿಯನ್ನು ನಾವು ತೆಗೆದುಕೊಂಡಿದ್ದೇವೆ. ನಿಜವಾಗಲೂ ಸ್ಮರಣೀಯ. ಶ್ರೀಮಂತ್ ಜಗದ್ಗುರುಗಳು ಸಂಗತ ಅವರಿಗೆ ಈಗ ಬೀಳ್ಕೊಡ್ತಾ ಇರ್ತಕ್ಕಂಥದ್ದು. ಹಾಗೆ ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವರಿಗೂ ಸಹಿತವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.